1947, 50, 60 ಆಕ್ಟ್ ಮಾಡಬಾರ್ದು. ಈಗ 25 ಸಾಫ್ಟ್ವೇರ್ ಯುಗ. ಹೋರಾಟನೂ ನಾವು ಹಳೆ ಕಾಲದಲ್ಲಿ ಥರನೇ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತೀನಿ ಅಂದರೆ ಉಪಯೋಗ ಆಗಲ್ಲ. ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಅವರು ಚಪ್ಪಾಳೆ ತಟ್ಟು ನಮಗೆ ಸನ್ಮಾನ ಮಾಡಬೇಕು. ನೀವು ಮಾಡ್ತಾ ಇರೋದು ಗುಡ್, ನೀವು ಉದ್ಯೋಗ ತರ್ತಾ ಇದ್ದೀರಾ, ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀರಾ ಮಾಡಿ. ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೂ ಡ್ಯಾಮ್ಗೂ ಏನು ಸಂಬಂಧ? ಅದಕ್ಕೆ ಹೇಳಿದ್ದು, ಯಾರು ವಿರೋಧ ಮಾಡಿದ್ರು ಅಮ್ಯೂಸ್ಮೆಂಟ್ ಪಾರ್ಕ್ ತಡೆಯೋಕ್ಕಾಗಲ್ಲ, ಗಂಗಾರತಿನ ನಿಲ್ಸಕ್ಕಾಗಲ್ಲ. ನಮ್ಮ ಸರ್ಕಾರ ಮಾಡ್ತೀವಿ. 92 ಕೋಟಿನ 4 ಅಭಿವೃದ್ಧಿ ಮಾಡಿ ಕೊನೆ ಭಾಗಕ್ಕೆ ನೀರು ಕೊಡ್ಲಿ, ಆ ಕೆಲಸ ಮಾಡಿ ಕೃಷ್ಣ ಅಂತ ಹೇಳ್ತಾರೆ. ಕೊಡ್ತಾ ಇದಾರಲ್ಲಪ್ಪ. ಎಷ್ಟು ಕೋಟಿ ಕೊಟ್ಟಿದ್ದಾರೆ? ನನಗೆ 250 ಕೋಟಿ ಕೊಟ್ಟಿದ್ದಾರೆ, ಮದ್ದೂರಿಗೆ 250 ಕೋಟಿ ಕೊಟ್ಟಿದ್ದಾರೆ, ಶ್ರೀರಂಗಪಟ್ಟಣಕ್ಕೆ 250 ಕೊಟ್ಟಿದ್ದಾರೆ. ಯಾವ ಕಾಲದಲ್ಲಿ ಬಂದಿತ್ತು? ಈಗ ನನಗೆ 1200 ಕೋಟಿ ರೂಪಾಯಿದು ಪ್ರಾಜೆಕ್ಟ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ನಿಂತಿದೆ? ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡಿದ್ರೆ ಉಪಯೋಗ ಆಗಲ್ಲ. ಸಕಾಲದಲ್ಲಿ ಕಬ್ಬು ಕಟಾವು ಬರೋಂಥ ಜೂನ್ ಜುಲೈ, ಅದು ನನಗೆ ಗೊತ್ತಿಲ್ಲ, ಅಧ್ಯಕ್ಷ ಹತ್ರ ಮಾತಾಡಬೇಕು. ಯಾಕಂದ್ರೆ ಈಗ ಅಧ್ಯಕ್ಷ ಇರೋದ್ರಿಂದ ಅವರು ಅದ್ರ ನಿರ್ಧಾರ ತಗೊಳ್ತಾರೆ. ಸಕಾಲದಲ್ಲಿ ರೈತರಿಗೆ ಹೋದ್ಸರಿ ₹1 ಬ್ಯಾಲೆನ್ಸ್ ಇಟ್ಟಿಲ್ಲ. ಈ ಸಲ ಸಕಾಲದಲ್ಲಿ ಶುಗರ್ ಫ್ಯಾಕ್ಟ್ರಿನ ಆರಂಭಿಸ್ತೀವಿ. ಶುಗರ್ ಮಾಡ್ತೀವಿ. ಈಗ 2 ಚರ್ಚೆ ನಡೀತಾ ಇದೆ. ಹೊಸ ಕಾರ್ಖಾನೆ ಮಾಡೋಕೆ ಹೋದರೆ 108 ವಿಘ್ನಗಳಿದೆ. ಏನಂದರೆ NGT ಪರ್ಮಿಷನ್ ತಗೋಬೇಕು, ಕೇಂದ್ರ ಪರಿಸರ ಇಲಾಖೆ ಪರ್ಮಿಷನ್ ತಗೋಬೇಕು. ಈಗಿರೋ ಫ್ಯಾಕ್ಟ್ರಿಗೆ ಎಲ್ಲ ಪರ್ಮಿಷನ್ ಇದೆ. ಎಕ್ವಿಪ್ಮೆಂಟ್ನ ಚೇಂಜ್ ಮಾಡಿದ್ರೆ ಅದೇ ಹೊಸ ಫ್ಯಾಕ್ಟ್ರಿ ಥರ ಆಗುತ್ತೆ ಅಂತ 2 ರೀತಿಯ ಸರ್ಕಾರದಲ್ಲಿ ಚರ್ಚೆ ನಡೀತದೆ. ಇಡೀ ಹೊಸ ಫ್ಯಾಕ್ಟ್ರಿನೇ ಮಾಡೋದ, ಇಲ್ಲ ಎಕ್ವಿಪ್ಮೆಂಟ್ನ ಮಾತ್ರ ಚೇಂಜ್ ಮಾಡಿ ಹೊಸ ರೂಪ ಕೊಡೋದಂತ ಚರ್ಚೆ ನಡೀತಾ ಇದೆ. ನೋಡೋಣ ಏನಾಗುತ್ತೆ. ಅದೆಲ್ಲ ಬರುತ್ತೆ ಬಿಡಪ್ಪ.